ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸ್ವರ್ಗಾಶ್ರಮವೆಂದೇ ಪ್ರಸಿದ್ಧಿಯಾಗಿರುವ ಹಾಲ್ತಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ನೂತನ ರಾಜಗೋಪುರ, ಅಮರಾನಂದ ಸ್ವಾಮೀಜಿಗಳ ಗದ್ದುಗೆ, ಬಸವ ಮಂಟಪ, ದೀಪಸ್ತಂಭ ಮತ್ತು ಆಗಮಿಸುವ ಸ್ವಾಮೀಜಿಗಳ ವಾಸ್ತವ್ಯಕ್ಕೆಂದು ಬೃಹತ್ ಭವನವೊಂದು ತಲೆ ಎತ್ತುತ್ತಿದೆ. ಈ ಗ್ರಾಮದಲ್ಲಿರುವ ವಿಶೇಷವೆಂದರೆ ಮಲ್ಲಿಕಾರ್ಜುನ ಸ್ವಾಮಿಯ ಶಿರದ ಮೇಲೆ ನಿರಂತರವಾಗಿ ಗಂಗೆ ಹರಿಯುವವಳಿದ್ದು, ಬಿರು ಬೇಸಿಗೆಯ ಕಾಲದಲ್ಲಿಯೂ ಕೂಡ ನೀರು ಶಿರದ ಮೇಲಿರುವುದು ವಿಶೇಷ. ಹಿಂದಿದ್ದ ಶ್ರೀ ಅಮರಾನಂದ ಸ್ವಾಮೀಜಿಗಳ ಪರಿಶ್ರಮದಿಂದ ಹಾಲ್ತಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಪ್ರಸಿದ್ಧಿ ಪಡೆದಿದ್ದು, ಅವರ ನೆನಪಿಗಾಗಿ ಅವರ ಐಕ್ಯರಾದ ಸ್ಥಳದಲ್ಲಿಯೇ ಗದ್ದುಗೆಯೊಂದು ನಿರ್ಮಾಣವಾಗುತ್ತಿದೆ. ಇದಲ್ಲದೆ ರಾಜಗೋಪುರ, ದೀಪಸ್ತಂಭ ಮತ್ತು ದೇವಾಲಯದ ಒಳ ಪ್ರಕಾರಗಳು ಸುಂದರವಾಗಿ ಕೆತ್ತಿದ್ದು ನೋಡುಗರ ಗಮನ ಸೆಳೆಯುತ್ತಿದೆ. ತಮಿಳುನಾಡಿನ ಶಿಲ್ಪ ಕಲಾವಿದರಿಂದ ಕೆತ್ತಲ್ಪಟ್ಟಿರುವ ರಾಜಗೋಪುರ ಮುಂತಾದವುಗಳು ಇದೇ 13ರಂದು ಲೋಕಾರ್ಪಣೆಗೊಳ್ಳಲಿವೆ. ಆಲ್ತಿ ಶ್ರೀ ಕ್ಷೇತ್ರ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿದ್ದು, ಈ ಆಲ್ತಿಯ ಬೆಟ್ಟದ ತುದಿಯಲ್ಲಿ ಈಶ್ವರನ ಲಿಂಗದ ಮೇಲೆ ಸದಾ ಜಲಾವೃತ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಈ ಶ್ರೀ ಕ್ಷೇತ್ರಕ್ಕೆ ಪರಶುರಾಮರವರು ಜಮದಗ್ನಿಯ ಆದೇಶದ ಮೇರೆಗೆ ತನ್ನ ತಾಯಿಯ ವಧೆಯನ್ನ ಮಾಡಲಾಗಿ ಮುಂದೆ ಅವರು ಈ ಪಾಪ ವಿಮುಕ್ತಿಗಾಗಿ ಲೋಕ ಸಂಚಾರದಲ್ಲಿದ್ದ ಕೊನೆಗೆ ಈ ಆಲ್ತಿ ಬೆಟ್ಟವನ್ನ ಆರಿಸಿಕೊಂಡು ಇಲ್ಲಿ ತಮ್ಮ ಶಾಪ ವಿಮೋಚನೆಯನ್ನ ಮಾಡುವ ಒಂದು ಇತಿಹಾಸವನ್ನ ನಾವಿಲ್ಲಿ ಕಾಣ್ತೇವೆ. ಈ ಒಂದು ಆಲ್ತಿ ಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪೋಷಣೆಯ ಮೇರೆಗೆ ಇಲ್ಲಿಯ ಈ ಒಂದು ಕ್ಷೇತ್ರದಲ್ಲಿ ಸಾಧು ಸಂತರಾದಂತ ಅಮರಾನಂದನಾಥ ಸ್ವಾಮೀಜಿಯವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರೋದನ್ನು ನಾವಿಲ್ಲಿ ಕಾಣ್ತೇವೆ. ಸುಮಾರು 25-30 ಎಕರೆಯಷ್ಟು ಜಾಗ ಇದ್ದು ಇಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡಿದ ಜೊತೆಗೆ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಶೇಷವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ತಮಿಳುನಾಡಿನ ಶಿಲ್ಪಿಗಳ ಈ ಒಂದು ಕೈ ಚಳಕದಂತೆ ಇಲ್ಲಿ ಹಲವಾರು ಪ್ರಕಾರಗಳನ್ನ ನಿರ್ಮಾಣ ಮಾಡಿರೋದನ್ನ ನಾವು ಕಾಣ್ತೇವೆ. ಈ ಅವಧಿಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಮಹಾದ್ವಾರದ ರಾಜಗೋಪುರದ ಉದ್ಘಾಟನೆಗೆ ಸಿದ್ಧವಾಗಿದೆ. ಇದರ ಮುಂಭಾಗದಲ್ಲಿ ಬಲಭಾಗದಲ್ಲಿ ಅಮರಾನಂದನಾಥ ಸ್ವಾಮೀಜಿಯವರ ಗದ್ದುಗೆ, ಅದರ ಎಡಭಾಗದಲ್ಲಿ ಬಸವ ಮಂಟಪ ಮತ್ತು ಮುಂಭಾಗದಲ್ಲಿ ದೀಪಸ್ತಂಭದ ಉದ್ಘಾಟನೆ ಆಗಲಿಕ್ಕೆ ಸಿದ್ಧವಾಗಿದೆ. ಈಗಾಗಲೇ ಇದನ್ನ ಲೋಕಾರ್ಪಣೆ ಮಾಡ್ಲಿಕ್ಕಾಗಿ ಈ ವ್ಯವಸ್ಥೆಯನ್ನ ಬಳಸಲಾಗಿದೆ. ತುರ್ತಾಗಿ ಎಲ್ಲಾ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದು, ಮುಂಬರುವ ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ಅಂತ ಹೇಳಿ ನಾವು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀವಿ.